ಜನರ ನಡುವಿನ ಕಲಾವಿದ ನಡುವಿನ ಸಂವಾದ ಮೂಲಕ ಸಮಾಜ ಚಿತ್ತುವಂತ ಇದು ಶ್ರೇಷ್ಠವಾದ ಕಲೆ. ಈ ಕಲೆ ಯಾವುದೋ ಮೌಢ್ಯವಿತ್ತು ಕಲೆ ಅಲ್ಲ. ಹರಿಕತೆ ಅನ್ನೋದು ಮೌಢ್ಯವಿತ್ತು ಕಲೆ ಅಲ್ಲ, ಇದು ಸಮಾಜ ಚಿತ್ತುವ ಪ್ರಮುಖವಾದ ಕಲೆ. ಒಂದು ಮಗುವಿಗೆ ಬರಿಯನ್ನ ತಿನ್ಸಿದ್ರೆ ತಿನ್ನೋದಿಲ್ಲ, ಸ್ವಲ್ಪ ತುಪ್ಪ ಸ್ವಲ್ಪ ಉಪ್ಪು ಬೆರೆಸಿದ್ರೆ ತಿನ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಪ್ರಯತ್ನ ಮಾಡಿದೆ, ಆ ಗುರುರಾಜ್ ಸರ್ ಅವರ ಹೆಸರು ಹೇಳಿದ್ರು. ಹಾಗೆ ಇನ್ನೊಬ್ರು ಹರಿಕಥಾ ರಂಗದ ದಿಗ್ಗಜರು, ನಾ ತುಂಬಾ ಅಭ್ಯಾಸ ಮಾಡಿದ್ದು ಭದ್ರಗಿರಿ ಅಚ್ಯುತದಾಸರು ಅಂತ, ಸ್ವಲ್ಪ ವಿರಳ ಆದ್ರೆ ತುಂಬಾ ವಿಚಾರವಂತರು. ಅವ್ರ ಕಲೆಗಳನ್ನ ಕೇಳಿ ಅವ್ರ ಭಾಷೆಯಲ್ಲಿ ಹೇಳಿದ್ರೆ ಜನಕ್ಕೆ ಮುಟ್ಟೋದಿಲ್ಲ, ಸ್ವಲ್ಪ ಚಾಟಿ ಬೀಸಬೇಕಂದ್ರೆ ನಮ್ಮ ಭಾಷೆ ಚೆನ್ನಾಗಿರುತ್ತೆ, ನಮ್ಮ ರಾಮನಗರ ಮಂಡ್ಯ ಅಂತ ಹೇಳಿ ಪ್ರಯತ್ನ ಪಟ್ಟು ಮಾತಾಡ್ತಾರೆ. ಈ ಸನ್ಮಾನ ಬಗ್ಗೆ ನಾನೊಂದು ಹಾಸ್ಯ ಮಾಡಿದ್ದೀನಿ. ನಮ್ಮ ಮಂಡ್ಯದಲ್ಲಿ ಮಾಜಿ ಜಿಲ್ಲಾ ಪರಿಷತ್ ಮೆಂಬರ್ ಒಬ್ಬರು ಸ್ಟೇಜ್ ಬಂದು ಕುಂತ್ಕೊಂಡ್ರು. 30 ಜನ ಊರಾಡಕ್ಕೆ ನಿಂತಿದ್ರು. 30 ಜನ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಂತ ಉನ್ನಾರ ಹಾಕಿದ್ರು. 30 ಜನ ಕತ್ತು ಉನ್ನಾರ ಹಾಕಿದ್ರೆ ಅವನಿಗೆ ಅದೇನು ಆಸೆ ಇತ್ತು, ಒಂದು ಕತ್ತಿನ ತಗಲಿಲ್ಲ, ಹಂಗೆ ಗಾಡಿ ಬೈಕ ಕೂತ್ಬಿಟ್ಟ. ಯಾರೋ ಪಾಪ ಫಂಕ್ಷನ್ ಬಂದು ಮುದುಕಿ ಲಬಲಬದ ಮುಂದಾಗಿರ್ಕೊಂಡ್ಬಿಟ್ರು. ಯಾಕಮ್ಮ ಅಂದ್ರೆ ಈಗ ಬಂದ ಹಳೆ ಸತ್ತೋಗೋನಲ್ಲ ಅಂತ ಅವಳು ಪಾಪ. ಇಲ್ಲ, ಅವನು ಆಸೆ ಯಾಕಂದ್ ಕೂತ ಉನ್ನಾರ, ನೀ ಸುಮ್ಮನಿರು. ಕೋಳಲ್ಲಿ 30 ಉನ್ನಾರ ಆದ್ರೆ ಮುಖದಲ್ಲಿ ಸಂತೋಷ ಇಲ್ಲ ಅವನಿಗೆ, ಆ ವ್ಯಕ್ತಿಗೆ. ಈ ಪಕ್ಕದಲ್ಲಿ ಕೂತರೊಬ್ರು ಕೇಳಿದ್ರು, ಸರ್ ಕುತ್ತಲ್ಲಿ 30 ಉನ್ನಾರ ಆದ್ರೆ ಮುಖದಲ್ಲಿ ಸಂತೋಷ ಇಲ್ಲ ಯಾಕೆ ಅಂತ. ಅದಕ್ಕೆ ಅವನು ಹೇಳ್ದ, ಸಂಜೆಲೆ 50 ಜನಕ್ಕೆ ಕಾಸು ಕೊಟ್ಟಿದ್ದೆ, ಇನ್ನು 20 ಜನ ಇಲ್ಲಿ ಹೋದ್ರು ಅವನ. ಅವ್ರು ಅಲ್ಲಿ ನಿಂತ್ಬಿಟ್ಟವ್ರು ಪಾಪ. ನೋಡಿ, ಇವನೇ ದೊಡ್ಡ ಮೋಸಕಾರ, ಇವ್ರಿಗೂ ಮೋಸ ಅವ್ರು ಮಾಡ್ತಾರೆ. ಸಮಾಜ ಎಲ್ಲ ಎಲ್ಲಿ ತಪ್ಪಿದೆ, ರಾಜಕಾರಣಿಗಳು ದುಡ್ಡು ಕೊಟ್ಟು ನಾಶ ಮಾಡ್ತಾವ್ರೆ ಜನರೆಲ್ಲ ಅಂತ ನಾವು ಅಂತೀವಿ. ಅದೇ ರಾಜಕಾರಣಿ ಹೇಳ್ತಾರೆ, ನಾ ದುಡ್ಡು ಕೊಡಿದ್ರೆ ಅವ್ರು ಓಟ್ ಹಾಕೋದು ಮಾಡಿ ಸರ್ ಅಂತ ಅವ್ರ. ಮತ್ ಯಾರಿಗೆ ಹೇಳ್ಬೇಕು ನಾವೀಗ? ಯಾರಿಗೆ ಹೇಳೋದು? ನಮ್ಮ ತಾಯಿ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ತಾಯಿಗೆ ನೇರವಾಗಿ, ಅಮ್ಮ ನಾಳೆ ಎಲೆಕ್ಷನ್ನು, ರಾತ್ರಿ ಯಾರೋ ಬಂದು ಕಾಸು ಕೊಡ್ತಾರೆ, ಸರಿ ಮಾಡಿ ಕೈ ಓಟ್ ಬರೋದು. ನಾನು ನಿಮ್ಮ ಮಗ ಕಲಾವಿದ, ಈ ನಾಡಿಗೆ ಬೀದಿ ಶುರು ಮಾಡ್ಬಿಟ್ಟು ಕೇಳ್ತಾರ ಗೊತ್ತಿಲ್ಲ, ನೀನ್ ಕಾಸು ಇಸ್ಕೊಂಡ್ರೆ ನಿನ್ ಬಹುಮಾನ ಇಸ್ಕೊಂಬೇಡ ಅಂತ. ಅದಕ್ಕೆ ನನ್ನ ತಾಯಿ ಸೈಲೆಂಟ್ ಒಂದು ಮಾತಂದ್ರು, ಅದಕ್ಕೆ ಯಾಕೆ ಒತ್ತಿ ಮಾಡ್ತೀವಿ ಮಗ, ನಾನು ಯಾರ ತಾವು ಇಸ್ಕೋದಿಲ್ಲ, ನೀನೇ ಕೊಡೋದು ಇಸ್ಕೊಂಡು ಮಾಡಿ. ಪರಿಸ್ಥಿತಿ ಹೆಂಗಿದೆ ನೋಡಿ. ತಿದ್ದೋದು ಸುಲಭ ಅಲ್ಲ. ತಿದ್ದಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮೊದಲು ನಾನ್ ತಿದ್ಕೋಬೇಕು, ನನ್ನ ಮಡದಿ, ನನ್ನ ಮಕ್ಕಳು, ನನ್ನ ಮನೆ, ಅಷ್ಟು ತಿದ್ದ ಮೇಲೆ ಸಮಾಜ ಸುತ್ತಿಗೆ ಹೋಗ್ಬೇಕು. ನಾನು ಬಹಳಷ್ಟು ಜನ ಭಾಷಣಕಾರ ಬದುಕಿಗೆ ಗೊತ್ತಾ, ನನ್ನ ಮಂಡ್ಯದಲ್ಲಿ ನನ್ನ ಆತ್ಮೀಯ ಗೆಳೆಯ ಒಬ್ಬ ಸ್ವಲ್ಪ ದೇವ್ರ ವಿರೋಧ ಮಾಡ್ತಾನೆ. ಮಂಡ್ಯ ಕಲಮಂಡಲದಲ್ಲಿ ಭಾಷಣ ಮಾಡ್ತಿದ್ರೆ ಅವನು ಚಪ್ಪಾಳೆ ಬಿಸಾಕ್ರಿ ದೇವ್ರನ್ನ, ದೇವ್ರ ಬಿಸಾಕ್ರಿ. ಯಾವ ದೇವ್ರು ಇರೋದು? ದೇವರೇ ಇಲ್ಲ, ಕಲ್ಲು ಮಣ್ಣು ನೋಡ್ಕೋಯ್ದ. ಇಲ್ಲಿ ಪಾಪ ಅವನ ಸಿದ್ಧಾಂತ ಅವನು, ನನ್ನ ಸಿದ್ಧಾಂತ ನಂದು. ಅವನ ಸ್ನೇಹಿತರು ನನಗೂ ಏನು ತೊಂದರೆ ಇಲ್ವಲ್ಲ ವಿಚಾರದ. ಹಬ್ಬಕ್ಕೆ ಬರೋ ನಮ್ಮ ಮನೆಗೆ ಅಂತ ಹೋದ್ರೆ ಅವ್ರ ಮನೆ ತುಂಬಾ ಫೋಟೋ, ದೇವ್ರ ಮನೆ ತುಂಬಾ ಕಳಸ, ಅವನ ಇಲ್ಲೂ ಕೆನ್ನೆಗೆ ಅಷ್ಟು ಬಳಕೊಂಡು ಯಾರೋ ಒಂದು ಅಮ್ಮಂಗ ಆದಿಶಕ್ತಿನೇ ಬರ್ತಾಳೆ. ಜಗತ್ತಿಗೆಲ್ಲ ದೇವ್ರು ಬೇಡ ಅಂತ ಬೈತಾನೆ, ಎಂಟಿಗೋಕ್ಕಾಗಿಲ್ವ ಅವನು. ಯಾಕೋ ನಿಮ್ಮ ಮನೇಲಿ ಹಿಂಗದೆ ಅಂದ್ರೆ ಹೆಚ್ಚೋರಾಗಿ ಮಾತಾಡ ಸುಮ್ಮನೆ ಬೈತಾಳೆ ಅಂತ. ತನ್ನ ಹೆಂಡತಿಯನ್ನ ತಿದ್ದಿ ಸರಿದಾರಿಗೆ ತಂದಕ್ಕಾಗದೇ ಇರೋ ಮನುಷ್ಯ ಪದ್ಧತಿ ಬಿದ್ದು ಹೇಳಕ್ ಬಂದ್ರೆ ಅದರಂತ ಕೆಟ್ಟತನ ಮತ್ತೊಂದಿಲ್ಲ. ನಮ್ಮದು ಗಾಯನ ವೃತ್ತಿ ಒಂದೇ ಅಲ್ಲ, ಮಾತುಗಾರಿಕೆ, ಹರಿಕತೆ, ನಾಟಕ ಎಲ್ಲ ಇರೋದ್ರಿಂದ ಸ್ವಲ್ಪ ಧ್ವನಿ ಸಮಸ್ಯೆ ಆಗ್ತದೆ, ನನಗೆ ಇಷ್ಟೇನಾಗ್ತದೆ, ಶ್ರಮ ಆಗ್ತದೆ. ಅದರಿಂದ ಯಾರಂತ ಭಾವಿಸಬಾರ್ದು. ಒಂದು ಗೀತೆ ಹಾಡಿ ಅಂತ ಹೇಳಿದ್ದಾರೆ, ಹಾಡ್ತೇನೆ. ನಮ್ಮ ಲಾವಣಿ ಪದ, ಕಿಗಿ ಪದ ಅಂತಗಳೆಲ್ಲ ಇದಾವೆ. ನಾವು ಕಲೆಗಳನ್ನು ನೋಡಿದಾಗ ನಮ್ಮ ಇಡೀ ಕರ್ನಾಟಕ ವೈವಿಧ್ಯಮಯ ಕಲೆಗಳೇ ಬೇಕು. ಬೆಳ್ಳಿನ ಪದ ಅಂತಿದೆ ಉತ್ತರ ಕನ್ನಡದಲ್ಲಿ, ಬೆಳ್ಳಿನ ಪದ. ಆ ಬೆಳ್ಳಿನ ಪದದಲ್ಲಿ ಪ್ರಾಸಬದ್ಧವಾಗಿ ಎಷ್ಟು ಜನ ಕಟ್ಕೊಳ್ತಾರೆ ಅಂತ ಹೇಳೋದಿಲ್ಲ ಅಂತ ಸಾಂಗ ಕೇಳಿದ್ದೆ, ಅದು ಬೇಡ. ವಿಶಿಷ್ಟವಾದ ಒಂದು ಗೀತೆ. ಯಾರ್ಯಾರಿಗೆ ಏನೇನು ಬೇಕು ಅಂತ ಡೊಳ್ಳು ಬಡ್ಕೊಂಡು ಆಡ್ತಾರೆ. ಹೆಂಗ್ ಬರ್ತಾರೆ? ಪ್ರಭುವಿಗೆ ಶರಣೆಂದೇ ಕುಡಿ ಕುಂತ ಜನಕ್ಕೆಲ್ಲ ನನ್ನ ನಮನ, ಕಲಿಯುಗ ಬೆಳಗಿನ ಕಥೆಯ ವಿಸ್ತಾರವ ಎಳುತ್ತೀನಿ ಕಿವಿ ಕೊಟ್ಟು ಕೇಳಿ ಜನ.
ತಕ್ಕಡಿಬೇಕ, ನೂಲುವಂಗ ಕುಕ್ಕಡಿಬೇಕ, ವ್ಯಾಪಾರಸ್ಥನ ತಕ್ಕಡಿಬೇಕ, ತೂಕ ಮಾಡಕ. ಒಕ್ಕಲಗಾರ ತಕ್ಕಡಿಬೇಕ, ನೂಲುವಂಗ ಕುಕ್ಕಡಿಬೇಕ, ವ್ಯಾಪಾರಸ್ಥನ ತಕ್ಕಡಿಬೇಕ, ತೂಕ ಮಾಡಕ. ದೇವಸ್ಥಾನ ಕಾಯಿಬೇಕ, ಮನೆ ಮುಂದೆ ನಾಯಿ ಬೇಕ. ದೇವಸ್ಥಾನ ಕಾಯಿಬೇಕ, ಮನೆ ಮುಂದೆ ನಾಯಿ ಬೇಕ. ಮನೆಯೊಳಗೊಬ್ಬ ತಾಯಿ ಬೇಕ, ಬುದ್ಧಿ ಹೇಳಕ. ಮನೆಯೊಳಗೊಬ್ಬ ತಾಯಿ ಬೇಕ, ಬುದ್ಧಿ ಹೇಳಕ. ಎಲೆ ಹಚ್ಚ ಸುಣ್ಣ ಬೇಕ, ಹೋಳಿ ಹಬ್ಬಕ್ಕೆ ಬಣ್ಣ ಬೇಕ. ಎಲೆ ಹಚ್ಚ ಸುಣ್ಣ ಬೇಕ, ಹೋಳಿ ಹಬ್ಬಕ್ಕೆ ಬಣ್ಣ ಬೇಕ. ಹೆಣ್ಣಿಗೊಬ್ಬ ಅನ್ನ ಬೇಕ, ತವರು ಕರಿಯಕ. ಹೆಣ್ಣಿಗೊಬ್ಬ ಅನ್ನ ಬೇಕ, ತವರು ಕರಿಯಕ. ಆಡಕೊಳ್ಳೆ ಕೈದಬೇಕ, ಅರ್ಧ ಸ್ಥಾನಕ್ಕೆ ಹೊಂಟೆ ಬೇಕ. ಆಡಕೊಳ್ಳೆ ಕೈದಬೇಕ, ಅರ್ಧ ಸ್ಥಾನಕ್ಕೆ ಹೊಂಟೆ ಬೇಕ. ಪೂಜಾರಪ್ಪನಂತೆ ಬೇಕ, ಪೂಜೆ ಮಾಡಕ. ಪೂಜಾರಪ್ಪನಂತೆ ಬೇಕ, ಪೂಜೆ ಮಾಡಕ. ಅದಗೀಯ ಗಾದಿಯ ಗೀಯ 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 ಗಾದಿಯ ಗೀಯ. ಕರೆಂಟ್ ಕೈಯಿರಬೇಕ, ಗಾಡಿ ಒಳಗಿರಬೇಕ. ಕರೆಂಟ್ ಕೈಯಿರಬೇಕ, ಗಾಡಿ ಒಳಗಿರಬೇಕ. ವಿಧಾನಸೌಧದ ಮೆಂಬರ್ ಬೇಕ, ನಿತ್ಯ ಮಾಡಕ. ವಿಧಾನಸೌಧದ ಮೆಂಬರ್ ಬೇಕ, ಅದು ಕೆಲಸ ಆಗ್ಲಿಕ್ಕ, ಅದು ವಾದ ಮಾಡ್ಲಿಕ್ಕ. ಗಜನದೊಳಗ ರವಿ ಬೇಕಮ್ಮ, ಚಿನ್ನೊಳಗ ಸದಿ ಬೇಕಾ. ಗಜನದೊಳಗ ರವಿ ಬೇಕಮ್ಮ, ಚಿನ್ನೊಳಗ ಸದಿ ಬೇಕಾ. ಕುವೆಂಪಂತ ಕವಿ ಬೇಕ, ಪದ ಬರ್ಬೇಕ. ಕುವೆಂಪಂತ ಕವಿ ಬೇಕ, ಪದ ಬರ್ಬೇಕ. ಅರೆ ಗೀಯ ಗೀಯ ಗಾದಿಯ ಗೀಯ 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 ಗಾದಿಯ ಗೀಯ. ಧನ್ಯವಾದ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.